ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಬಾಪ್ತಾದ ಮಧುಬನ್ ಮುರಳಿ 8/12/2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಎಲ್ಲಿಯವರೆಗೆ ಜೀವಿಸಿರಬೇಕಾಗಿದೆಯೋ ಅಲ್ಲಿಯವರೆಗೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನೆನಪಿನಿಂದಲೇ ಆಯುಷ್ಯ ವೃದ್ಧಿಯಾಗುವುದು. ವಿದ್ಯೆಯ ಸಾರವೇ ಆಗಿದೆ ನೆನಪು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನಮ್ಮ ಕೊನೆ ಉಸಿರಿರುವವರೆಗೂ ಬಾಬಾನ ನೆನಪು ಮಾಡಬೇಕು. ಯಾಕೆ ಅಂದರೆ 63 ಜನ್ಮದ ಪಾಪ ತಲೆ ಮೇಲೆ ಐತೆ. ಸಂಪೂರ್ಣ ಪಾವನ ಆಗಬೇಕಂದ್ರೆ ಕೊನೆ ಉಸಿರಿರುವವರೆಗೂ ಬಾಬಾನ ನೆನಪು ಮಾಡಬೇಕು. ನಂತರ ಬಾಬಾನ ನೆನಪಿನಾಗೆ ಶರೀರ ಬಿಟ್ಟು ಬಾಬಾನ ಜೊತೆಗೆ ಹೋಗಿ ಬಾಬಾನ ಮನೆ ಸೇರೋದು. ಇದು ನಮ್ಮ ಸಂಪೂರ್ಣ ಪುರುಷಾರ್ಥ. ಪ್ರಶ್ನೆ, ನೀವು ಮಕ್ಕಳ ಅತೀಂದ್ರಿಯ ಸುಖದ ಗಾಯನವಿದೆ ಏಕೆ? ಉತ್ತರ, ಏಕೆಂದರೆ ನೀವು ಸದಾ ತಂದೆಯ ನೆನಪಿನಲ್ಲಿ ಖುಷಿಯನ್ನು ಆಚರಿಸುತ್ತೀರಿ. ಈಗ ನಿಮಗೆ ಸದಾ ಕ್ರಿಸ್ಮಸ್ ಆಗಿದೆ. ನಿಮಗೆ ಭಗವಂತನು ಓದಿಸುತ್ತಾರೆ. ಇದಕ್ಕಿಂತ ಹೆಚ್ಚಿನ ಖುಷಿಯು ಮತ್ತೆ ಯಾವುದಿದೆ? ಇದು ನಿತ್ಯದ ಖುಷಿಯಾಗಿದೆ. ಆದ್ದರಿಂದ ನಿಮ್ಮದೇ ಅತೀಂದ್ರಿಯ ಸುಖದ ಗಾಯನವಿದೆ. ಅಂದರೆ ಅತೀಂದ್ರಿಯ ಸುಖ ಅಂದರೆ ಇಂದ್ರಿಯಗಳಿಂದ ಸುಖ ಇಲ್ಲ. ಇದೇನು ಪರಮಾತ್ಮನ ನೆನಪು ಮಾಡೋದ್ರಿಂದ ಇರುವ ಸುಖ. ಅಂದರೆ ನಾವು ಬಾಬಾನ ನೆನಪು ಮಾಡೋದ್ರಿಂದ ಏನು ಶಕ್ತಿ ಐತೆ ನಮ್ಮಲ್ಲಿ, ಯಾವುದೇ ಮಾತು ಸಮಸ್ಯೆಗಳಿಗೆ ಅಂಟಲಾರ್ದಂಥ ಶಕ್ತಿ ಐತೆ. ಹಾಗಾಗಿ ನಾವು ಸದಾ ಖುಷಿಯಾಗೇ ಇರ್ತೀವಿ. ಇದಕ್ಕೆ ಅತೀಂದ್ರಿಯ ಸುಖ ಅಂತ ಹೇಳ್ತಾರೆ ಬಾಬಾ. ಗೀತೆ, ನಯನಹೀನನಿಗೆ ದಾರಿ ತೋರಿಸು ಪ್ರಭು. ಓಂ ಶಾಂತಿ. ಜ್ಞಾನದ 3ನೇ ನೇತ್ರವನ್ನು ಕೊಡುವಂತಹ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಜ್ಞಾನದ 3ನೇ ನೇತ್ರವನ್ನು ತಂದೆ ವಿನಃ ಮತ್ತಾರು ಕೊಡಲು ಸಾಧ್ಯವಿಲ್ಲ. ಅಂದಾಗ ಈಗ ಮಕ್ಕಳಿಗೆ ಜ್ಞಾನದ ನೇತ್ರ ಸಿಕ್ಕಿದೆ. ತಂದೆಯು ತಿಳಿಸಿದ್ದಾರೆ, ಭಕ್ತಿ ಮಾರ್ಗವೇ ಅಂಧಕಾರದ ಮಾರ್ಗವಾಗಿದೆ. ಹೇಗೆ ರಾತ್ರಿಯಲ್ಲಿ ಬೆಳಕು ಇಲ್ಲವೆಂದರೆ ಮನುಷ್ಯರು ಹುಡುಕಾಡುತ್ತಾರೆ. ಗಾಯನವೂ ಇದೆ, ಬ್ರಹ್ಮನ ರಾತ್ರಿ ಮತ್ತು ಬ್ರಹ್ಮನ ಹಗಲು. ಭಕ್ತಿ ಮಾರ್ಗ ಅಂಧಕಾರ ಅಂದರು ಬಾಬಾ. ಯಾಕೆ? ಭಕ್ತಿ ಮಾರ್ಗ ಅಂದ್ರೇನು? ಅಲ್ಲಿ ನಮ್ಮ ಕೂಗು ಭಗವಂತನಿಗೆ ಮುಟ್ಲಿಲ್ಲ, ಸತ್ಯಜ್ಞಾನ ಇರಲಿಲ್ಲ. ಯಾರೇನು ಹೇಳ್ತಾರೋ ಯಾರೇನು ಮಾಡ್ತಾರೋ ಅದನ್ನ ನೋಡಿ ನಾವು ಮಾಡಿದ್ವಿ. ನಮ್ಮ ಕೂಗು ಭಗವಂತನಿಗೆ ಮುಟ್ಲಿಲ್ಲ, ನಮಗೆ ಜ್ಞಾನ ಸಿಗಲಿಲ್ಲ. ಅದಕ್ಕೆ ಅಜ್ಞಾನದಲ್ಲೇ ನಡೆದ್ವಿ. ಅದಕ್ಕೆ ಅದನ್ನು ರಾತ್ರಿ ಅಂತ ಹೇಳ್ತಾರೆ ಬಾಬಾ. ಈಗ ಸತ್ಯಯುಗದಲ್ಲಿ ನಮಗೆ ಮಾರ್ಗವನ್ನು ತಿಳಿಸಿ ಎಂಬ ಮಾತನ್ನು ಹೇಳುವುದಿಲ್ಲ. ಏಕೆಂದರೆ ಈಗ ನಿಮಗೆ ಮಾರ್ಗವು ಸಿಗುತ್ತಿದೆ. ತಂದೆಯು ಬಂದು ಮುಕ್ತಿಧಾಮ, ಜೀವನ್ಮುಕ್ತಿಧಾಮದ ಮಾರ್ಗವನ್ನು ತಿಳಿಸುತ್ತಿದ್ದಾರೆ. ನೀವೀಗ ಪುರುಷಾರ್ಥ ಮಾಡುತ್ತಿದ್ದೀರಿ. ನಿಮಗೆ ತಿಳಿದಿದೆ ಇನ್ನು ಸ್ವಲ್ಪವೇ ಸಮಯವಿದೆ. ಪ್ರಪಂಚವು ಬದಲಾಗಲಿದೆ. ಪ್ರಪಂಚವು ಬದಲಾಗುವುದೆಂದು ಗೀತೆಯೂ ಮಾಡಲ್ಪಟ್ಟಿದೆ. ಆದರೆ ಮನುಷ್ಯರು ಪ್ರಪಂಚವು ಯಾವಾಗ ಬದಲಾಗುವುದು ಎಂದು, ಹೇಗೆ ಬದಲಾಗುವುದು, ಯಾರು ಬದಲಾವಣೆ ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಏಕೆಂದರೆ ಜ್ಞಾನದ 3ನೇ ನೇತ್ರವಂತೂ ಇಲ್ಲ. ಈಗ ನೀವು ಮಕ್ಕಳಿಗೆ 3ನೇ ನೇತ್ರವು ಸಿಕ್ಕಿದೆ. ಇದರಿಂದ ನೀವು ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಮತ್ತು ಇದೇ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಸ್ಯಾಕ್ರಿನ್ ಆಗಿದೆ. ಹೇಗೆ ಸ್ವಲ್ಪವೇ ಸ್ಯಾಕ್ರಿನ್ ಬಹಳ ಮಧುರವಾಗಿರುತ್ತದೆಯೋ ಹಾಗೆ ಈ ಜ್ಞಾನದ 2 ಶಬ್ದಗಳು ಮನ್ಮನಾಭವ ಇದೇ ಎಲ್ಲಕ್ಕಿಂತ ಮಧುರ ವಸ್ತುವಾಗಿದೆ. ಕೇವಲ ತಂದೆಯನ್ನು ನೆನಪು ಮಾಡಿ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ತಂದೆಯು ಬರುತ್ತಾರೆ ಮತ್ತು ಬಂದು ಮಾರ್ಗವನ್ನು ತಿಳಿಸುತ್ತಾರೆ. ಎಲ್ಲಿಯ ಮಾರ್ಗವನ್ನು ತಿಳಿಸುತ್ತಾರೆ? ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗ. ಆದ್ದರಿಂದ ಮಕ್ಕಳಿಗೆ ಖುಷಿಯಾಗುತ್ತದೆ. ಯಾವಾಗ ಖುಷಿಯನ್ನು ಆಚರಿಸಲಾಗುತ್ತದೆ ಎಂಬುದು ಪ್ರಪಂಚದವರಿಗೆ ತಿಳಿದಿಲ್ಲ. ಹೊಸ ಪ್ರಪಂಚದಲ್ಲಿಯೇ ಖುಷಿಯನ್ನು ಆಚರಿಸಲಾಗುತ್ತದೆಯಲ್ಲವೇ? ಇದಂತೂ ಸಾಮಾನ್ಯ ಮಾತಾಗಿದೆ. ಹಳೆಯ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬರುವುದು? ಹಳೆಯ ಪ್ರಪಂಚದಲ್ಲಿ ಮನುಷ್ಯರು ತ್ರಾಯ್ ಎನ್ನುತ್ತಿದ್ದಾರೆ, ಏಕೆಂದರೆ ತಮೋಪ್ರಧಾನರಾಗಿದ್ದಾರೆ. ತಮೋಪ್ರಧಾನ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬರುವುದು? ಸತ್ಯಯುಗದ ಜ್ಞಾನವಂತೂ ಯಾರಲ್ಲಿಯೂ ಇಲ್ಲ. ಆದ್ದರಿಂದ ಪಾಪ ಮನುಷ್ಯರು ಇಲ್ಲಿ ಖುಷಿಯನ್ನು ಆಚರಿಸುತ್ತಿರುತ್ತಾರೆ. ಕ್ರಿಸ್ಮಸ್ನ ಖುಷಿಯನ್ನು ಎಷ್ಟೊಂದು ಆಚರಿಸುತ್ತಾರೆ. ಆದರೆ ತಂದೆಯು ತಿಳಿಸುತ್ತಾರೆ, ಒಂದು ವೇಳೆ ಖುಷಿಯ ಮಾತನ್ನು ಕೇಳಬೇಕೆಂದರೆ ಗೋಪಿಕೆಯರಿಂದ ಕೇಳಿರಿ. ಏಕೆಂದರೆ ತಂದೆಯು ಬಹಳ ಸಹಜ ಮಾರ್ಗವನ್ನು ತಿಳಿಸಿದ್ದಾರೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ, ತಮ್ಮ ಉದ್ಯೋಗ ವ್ಯವಹಾರಗಳ ಕರ್ತವ್ಯ ಮಾಡುತ್ತಾ, ಕಮಲ ಪುಷ್ಪ ಸಮಾನ ಇರುತ್ತಾ ಮತ್ತು ನನ್ನನ್ನು ನೆನಪು ಮಾಡಿ. ನೋಡ್ರಿ, ಇಲ್ಲೇನು ಬಾಬಾ ಮನೆ ಮಠ ಬಿಟ್ಟು ಹೋಗ್ಬೇಕು ಅಂತ ಹೇಳಿಲ್ಲ, ಮನೆಯಲ್ಲಿ ಇದ್ದೇ ಮಾಡೋದು. ಯಾಕೆ ಋಷಿಮುನಿಗಳು ಯಾಕೆ ಕಾಡಿಗೆ ಹೋದ್ರು?
ನಾವು ಮನೆಯಲ್ಲೇ ಮಾಡ್ತಾ ಇದ್ದೀವಲ್ಲ, ಕಾರಣ ಅಂದರೆ ಇದೆಲ್ಲದ್ರ ಮಧ್ಯೆ ಇದ್ದರೂ ಭಗವಂತನಲ್ಲಿ ಬುದ್ಧಿ ಜೋಡಿಸೋ ಶಕ್ತಿ ಬಾಬಾ ನಮಗೆ ಡೈರೆಕ್ಟ್ ಕನೆಕ್ಷನ್ ಐತಲ್ಲ, ಬಾಬಾ ಶಕ್ತಿ ತುಂಬ್ತಾ ಇರ್ತಾರೆ. ಹಾಗಾಗಿ ನಾವು ಬುದ್ಧಿಯಿಂದ ಡಿಟ್ಯಾಚ್ ಆದರೆ ಸಾಕು. ಅವರಿಗೆ ಶಕ್ತಿ ಅವ್ರಿಗೆ ಪರಮಾತ್ಮನ ಜ್ಞಾನ ಗೊತ್ತಿಲ್ಲಲ್ಲ, ಅಷ್ಟು ಶಕ್ತಿ ಇಲ್ಲದಕ್ಕೆ ಅವರೇನು ಮನೆ ಮಠ ಬಿಟ್ಟು ಕಾಡಿಗೆ ಹೋದರು. ಬಾಬಾ ಏನು ಹೇಳ್ತಾ ಇದ್ದಾರೆ, ಹೇಗೆ ಪ್ರಿಯತಮ ಪ್ರಿಯತಮೆಯರು ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಲೂ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಾ ಇರುತ್ತಾರೆ, ಅವರಿಗೆ ಸಾಕ್ಷಾತ್ಕಾರವೂ ಆಗುತ್ತದೆ. ಹೇಗೆ ಲೈಲಾ ಮಜ್ನು, ಹೀರಾ ರಾಂಜಾ ಮೊದಲಾದವರಿದ್ದಾರೆ, ಅವರು ವಿಕಾರಕ್ಕಾಗಿ ಪ್ರೀತಿಸುವುದಿಲ್ಲ, ಅವರ ಪ್ರೀತಿಯ ಗಾಯನವಿದೆ, ಅವರಲ್ಲಿ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸುತ್ತಾರೆ. ಆದರೆ ಇಲ್ಲಿ ಆ ಮಾತಿಲ್ಲ. ಇಲ್ಲಂತೂ ನೀವು ಜನ್ಮ ಜನ್ಮಾಂತರದಿಂದ ಆ ಪ್ರಿಯತಮನಿಗೆ ಪ್ರಿಯತಮೆಯರಾಗಿದ್ದೀರಿ. ಯಾರು? ಶಿವಪ್ರಿಯತಮ ಭಗವಂತ. ಅಕ್ಕ ಮಾದೇವಿ ಹೆಂಗ ಚೆನ್ನಮಲ್ಲಿಕಾರ್ಜುನ ನನ್ನ ಗಂಡ ಅಂದ್ಲು, ಅಂದರೆ ಆತ್ಮದ ಪತಿ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆ ಪ್ರಿಯತಮನೇ ತಾನಾಗಿ ಬರಲಿಲ್ಲ, ನೀವು ಅವರನ್ನು ಇಲ್ಲಿ ಬರುವುದಕ್ಕಾಗಿ ಕರೆಯುತ್ತೀರಿ. ಹೇ ಭಗವಂತ, ನಯನಹೀನನಿಗೆ ದಾರಿ ತೋರಿಸು ಎಂದು ಅರ್ಧ ಕಲ್ಪದಿಂದ ಕರೆದಿದ್ದೀರಿ. ಯಾವಾಗ ದುಃಖವು ಹೆಚ್ಚಾಗುವುದೋ ಆಗ ಹೆಚ್ಚು ಕರೆಯುತ್ತಾರೆ. ಹೆಚ್ಚಿನ ದುಃಖದಲ್ಲಿ ಹೆಚ್ಚು ಸ್ಮರಣೆ ಮಾಡುವವರು ಇರುತ್ತಾರೆ. ನೋಡಿ, ಈಗ ಎಷ್ಟೊಂದು ನೆನಪು ಮಾಡುವವರು ಅನೇಕರಿದ್ದಾರೆ. ಗಾಯನವೂ ಇದೆಯಲ್ಲವೇ, ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು, ಸುಖದಲ್ಲಿ ಯಾರೂ ಮಾಡುವುದಿಲ್ಲ. ಎಷ್ಟು ತಡವಾಗುತ್ತಾ ಹೋಗುವುದೋ ಅಷ್ಟು ಇನ್ನೂ ಹೆಚ್ಚು ತಮೋಪ್ರಧಾನರಾಗುತ್ತಾ ಹೋಗುವರು. ಅಂದಾಗ ನೀವು ಏರುತ್ತಿದ್ದೀರಿ, ಅವರು ಇನ್ನೂ ಇಳಿಯುತ್ತಿದ್ದಾರೆ. ಏಕೆಂದರೆ ಎಲ್ಲಿಯವರೆಗೆ ವಿನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ತಮೋಪ್ರಧಾನತೆಯು ವೃದ್ಧಿಯಾಗುತ್ತಾ ಇರುತ್ತದೆ. ಬಾಬಾ ಏನು ಹೇಳಿದ್ರು, ದಿನ ಕಳೆದಂತೇನು ನೋಡ್ರಿ, ಕೇಳಬಾರ್ದು ಕೇಳ್ತಾ ಇದ್ದೀವಿ, ನೋಡಬಾರ್ದು ನೋಡ್ತಾ ಇದ್ದೀವಿ. ಅಂದರೆ ಪಾಪ ಹೆಚ್ಚಾಗ್ತಾ ಹೋಗ್ತಾ ಇದೆ. ದಿನ ಪ್ರತಿದಿನ ಮಾಯು ಸಹ ತಮೋಪ್ರಧಾನತೆಯು ವೃದ್ಧಿಯನ್ನು ಹೊಂದುತ್ತಾ ಹೋಗುತ್ತದೆ. ಈ ಸಮಯದಲ್ಲಿ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ಮತ್ತು ಮಾಯು ಸಹ ಈ ಸಮಯದಲ್ಲಿ ಸರ್ವಶಕ್ತಿವಂತನಾಗಿದೆ, ಅದು ಶಕ್ತಿಶಾಲಿಯಾಗಿದೆ. ನೀವು ಮಕ್ಕಳು ಈ ಸಮಯದಲ್ಲಿ ಬ್ರಹ್ಮ ಮುಖವಂಶಾಳಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ. ನಿಮ್ಮದು ಸರ್ವೋತ್ತಮ ಕುಲವಾಗಿದೆ. ಇದಕ್ಕೆ ಶ್ರೇಷ್ಠಾತಿ ಶ್ರೇಷ್ಠ ಕುಲವೆಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಈ ನಿಮ್ಮ ಜೀವನವು ಅಮೂಲ್ಯವಾಗಿದೆ. ಆದ್ದರಿಂದ ಈ ಜೀವನದ ಸಂಭಾಲನೆಯನ್ನೇ ಮಾಡಬೇಕು. ಏಕೆಂದರೆ ಪಂಚವಿಕಾರಗಳ ಕಾರಣ ಶರೀರದ ಆಯುಷು ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ ಅಲ್ಲವೇ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಈ ಶರೀರವನ್ನು ಸಹ ನೀವು ಬಹಳ ಸಂಭಾಲನೆ ಮಾಡಬೇಕು. ಈ ಸಮಯದಲ್ಲಿ ಪಂಚವಿಕಾರಗಳನ್ನು ಬಿಟ್ಟು ಯೋಗದಲ್ಲಿರಿ, ಆಗ ಆಯುಷ್ಯ ಹೆಚ್ಚುತ್ತಾ ಇರುವುದು. ಆಯುಷ್ಯ ಹೆಚ್ಚುತ್ತಾ ಭವಿಷ್ಯದಲ್ಲಿ ನಿಮ್ಮದು 150 ವರ್ಷ ಆಯುಷ್ಯ ಇರುವುದು, ಈಗ ಇಲ್ಲ. ಆದ್ದರಿಂದ ತಂದೆ ಹೇಳುತ್ತಾರೆ, ಈ ಶರೀರವನ್ನು ಸಹ ಬಹಳ ಸಂಭಾಲನೆ ಮಾಡಬೇಕು. ಇಲ್ಲವಾದರೆ ಹೇಳುತ್ತಾರೆ, ಈ ಶರೀರವು ಏನು ಕೆಲಸಕ್ಕೆ ಬರುವುದಿಲ್ಲ, ಮಣ್ಣಿನ ಗೊಂಬೆಯಾಗಿದೆ. ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಸಿಗುತ್ತಿದೆ. ಜೀವಿಸಿರುವವರೆಗೂ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನೋಡ್ರಿ, ಬಾಬಾ ಏನು ಹೇಳಿದರು, ಶರೀರವನ್ನು ಸಹ ಸಂಭಾಲನೆ ಮಾಡಬೇಕು ಅಂದರು. ಅಂದ್ರೇನು, ನಾವು ಆ ಶಕ್ತಿ ಕಿರಣ ಬಾಬಾನಿಂದ ತೊಗೊತೀವಲ್ಲ, ವಿಶ್ವಕ್ಕೆಲ್ಲ ಬಿಡ್ತಾ ಇರ್ತೀವಿ. ಇಲ್ಲಿ ಯೋಗದಿಂದ ಪ್ರಯೋಗ ಅಂತ ಹೇಳ್ತಾರೆ ಬಾಬಾ. ಅಂದ್ರೇನು, ನಮಗೆ ದೇಹಕ್ಕೂ ಶಕ್ತಿ ಕಿರಣ ತುಂಬ್ಕೋಬೇಕು. ಯಾಕೆಂದರೆ ಶರೀರ ಸಾಥ್ ಕೊಡಬೇಕಲ್ಲ ನಮಗೆ. ಆಮೇಲೆ ನಮಗೆ ಯಾವ ಕಾಯಿಲೆ ಆಯಿತೋ ಆ ಅಂಗಾಂಗಗಳಿಗೆ ಹೆಚ್ಚು ಶಕ್ತಿ ತುಂಬಿಕೊಂಡಾಗ ಆ ಕಾಯಿಲೆಯಿಂದ ಜಾಸ್ತಿ ಪರಿಣಾಮಗಳನ್ನ ಅನುಭವಿಸಲ್ಲ. ಅಂದರೆ ಇವಾಗ ಮೊಣಕಾಲು ನೋವಾಯಿತು ಅಂದರೆ ಎಲ್ಲಿ ನೋವಿದೆ ಆ ಭಾಗದಲ್ಲಿ ಏನು ಮಾಡಬೇಕು, ಶಕ್ತಿ ಕಿರಣ ತುಂಬಬೇಕು. ಅಲ್ಲಿ ಸೆಲ್ಸ್ ಡೆಡ್ ಆಗಿರ್ತವೆ. ನಾವು ಬಾಬಾನ ಶಕ್ತಿ ಕಿರಣ ತುಂಬಿದಂಗಲ್ಲ, ಅಲ್ಲಿ ಮತ್ತೆ ಸೆಲ್ಸ್ ಜೀವಂತ ಆಗ್ತಾ ಹೋಗ್ತವೆ, ನೋವು ಕಡಿಮೆ ಆಗ್ತತೆ. ಬಟ್ ಇದು ಪ್ರಯೋಗ, ಇದು ಮಾಡ್ಕೋಬೇಕಂದ್ರೆ ಹೆಚ್ಚು ಶಕ್ತಿ ಬೇಕು. ಅಂದರೆ ಬರೀ ನಮಗೊಂದೇ ಮಾಡ್ಕೊಂಡ್ರೆ ವರ್ಕೌಟ್ ಆಗಲ್ಲ, ವಿಶ್ವಕ್ಕೆ ಮಾಡಿ ನಮಗೆ ಮಾಡ್ಕೋಬೇಕು. ಒಂದು ಸಲ 2 ಸಲ ಮಾಡಿದ್ರಲ್ಲ, ಪದೇ ಮಾಡೋದು. ಇದಕ್ಕೆಲ್ಲ ಬಹಳ ಪರಿಶ್ರಮ, ಬಹಳ ಅಭ್ಯಾಸ, ಬಹಳ ಮಾಡಬೇಕು. ಮಾಡೋದ್ರಿಂದ ನಮಗೆ ದುಃಖದಿಂದ ಕಾಯಿಲೆಗಳಿಂದ ಮುಕ್ತಿವಂತ ಹೋಗ್ತೀವಿ. ಯಾಕಂದರೆ ಈ ಶರೀರನೂ ಬೇಕು ನಮಗೆ ಪುರುಷಾರ್ಥ ಮಾಡೋಕ್ಕೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಸಿಗುತ್ತಿದೆ. ಜೀವಿಸಿರುವವರೆಗೂ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಆತ್ಮವು ತಂದೆಯನ್ನು ನೆನಪು ಮಾಡುತ್ತದೆ. ಏಕೆ?
ಆಸ್ತಿಗಾಗಿ. ತಂದೆ ತಿಳಿಸುತ್ತಾರೆ, ನೀವು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿ. ಆಗ ನೀವು ಈ ರೀತಿಯಾಗಿ ಬಿಡುತ್ತೀರಿ. ಅಂದಾಗ ನೀವು ಮಕ್ಕಳು ವಿದ್ಯೆಯನ್ನು ಚೆನ್ನಾಗಿ ಓದಬೇಕು. ವಿದ್ಯೆಯಲ್ಲಿ ಆಲಸ್ಯ ಬರಬಾರದು, ಇಲ್ಲವಾದರೆ ಅನುತ್ತೀರ್ಣರಾಗಿ ಬಿಡುವಿರಿ. ಪದವಿಯೂ ಕಡಿಮೆಯಾಗುವುದು. ವಿದ್ಯೆಯಲ್ಲಿಯೂ ಮುಖ್ಯ ಮಾತು ಇದಾಗಿದೆ, ಯಾವುದಕ್ಕೆ ವಿದ್ಯೆಯ ಸಾರವೆಂದು ಹೇಳಲಾಗುತ್ತದೆ. ಬಾಬಾ ಏನಂತಾರೆ, ಆಲಸ್ಯ ಮಾಡಬೇಡ್ರಿ ಅಂತಾರೆ. ಅಂದ್ರೇನು? ಆದರೆ ಹೋಗೋದು ಕ್ಲಾಸಿಗೆ, ಇಲ್ಲಾಂದ್ರೆ ಇಲ್ಲ, ಆದರೆ ಎದ್ದೊಳೋದು, ಇಲ್ಲಾಂದ್ರೆ ಇಲ್ಲ. ಆಮೇಲೆ ಸುಮ್ಮನೆ ಹಾಡಿಟ್ಕೊಂಡು ಪುರುಷ ಯೋಗ ಮಾಡಿದರೆ ಅಲ್ಲಿ ಪಾಪಗಳು ಭಸ್ಮ ಆಗಲ್ಲ. ಅದ್ರ ಮೇಲೆ ಅಟೆನ್ಷನ್ ಅಲ್ಲಿ ನೋಡ್ರಿ. ಆಮೇಲೆ ಈಗ ನಾನಾತ್ಮ, ನನ್ನ ತಂದೆ ಪರಮಾತ್ಮ ಅಂತೇಳಿ ಕೆಲಸ ಮಾಡುವಾಗ ಅಂತ ಇರ್ತೀರಿ. ಈಗ ಒಂದು 4 ಸಲ ಅಂದಿರ್ತಿರಿಲ್ಲೋ, ಬುದ್ಧಿ ಎಲ್ಲಿಗೋ ಹೋಗಿರ್ತತೆ. ಮತ್ತೆ ಒಂದು 10 ನಿಮಿಷ ಬಿಟ್ಟು ಮತ್ತೆ ನಾನಾತ್ಮ, ನನ್ನ ತಂದೆ ಪರಮಾತ್ಮ ಅಂತೀರಿ. ಬಟ್ ಅಲ್ಲಿ ಬಾಬಾ ನೆನಪಿನಾಗಿರಲಿಕ್ಕಿಂತ ಜಾಸ್ತಿ ಹೊರಗಡೆನೇ ಹಲ್ದಾಡಿರ್ತತೆ ಬುದ್ಧಿ. ಬಟ್ ಅದೆಲ್ಲ ಲೆಕ್ಕ ಸಿಗಲ್ಲ. ಅದಕ್ಕೆ ಒಂದು ಕಾಮೆಂಟ್ರಿ ಮೂಲಕ ಬಾಬಾ ನೆನಪು ಮಾಡಬೇಕು. ಅಲ್ಲಿ ನಮಗೆ ಈ ವಿಚಾರದಲ್ಲಿದ್ದಾಗ ನನಗೆ ನಿಂತಿತ್ತು ಬಾಬಾ ನೆನಪು. ಎಷ್ಟು ನಂದು ಏರುವ ಕಲೆಯಲ್ಲಿ ಆಯ್ತಾ, ಇಳಿಯುವ ಕಲೆಯಲ್ಲಿ ಆಯ್ತಾ, ಪುರುಷಾರ್ಥ ಎಲ್ಲದೂ ಲೆಕ್ಕ ಸಿಗ್ತತೆ. ಈ ಥರ ನಾವೇನು ಮಾಡಬೇಕು, ಯುಕ್ತಿಯಿಂದ ಚೆನ್ನಾಗಿ ಅಟೆನ್ಷನ್ ಕೊಟ್ಟು ಚಾರ್ಟ್ ಇಟ್ಟು ಗಮನ ಕೊಟ್ಟು ಪುರುಷಾರ್ಥ ಮಾಡಿದಾಗ ನಾವು ಶ್ರೇಷ್ಠ ಪದವಿ ಪಡೆಯೋಕ್ಕೆ ಸಾಧ್ಯ ಆಗ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆಯನ್ನು ನೆನಪು ಮಾಡಿ. ಪ್ರದರ್ಶನಿ ಅಥವಾ ಸೇವಾ ಕೇಂದ್ರಕ್ಕೆ ಯಾರಾದರೂ ಬಂದರೆ ಅವರಿಗೆ ಮೊಟ್ಟಮೊದಲು ಇದನ್ನು ತಿಳಿಸಿ, ತಂದೆಯನ್ನು ನೆನಪು ಮಾಡಿ, ಏಕೆಂದರೆ ಅವರು ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ. ಅಂದ ಮೇಲೆ ಶ್ರೇಷ್ಠಾತಿ ಶ್ರೇಷ್ಠರನ್ನೇ ನೆನಪು ಮಾಡಬೇಕು. ಅವರಿಗಿಂತ ಕೆಳಗಿನವರನ್ನು ಏಕೆ ನೆನಪು ಮಾಡುವುದು? ಅಂದರೆ ನಾವು ದೇಹಧಾರಿಗಳನ್ನ ನೆನಪು ಮಾಡ್ತೀವಿ, ಪೂಜೆ ಮಾಡ್ತೀವಲ್ಲ, ಆ ದೇಹಧಾರಿಗಳು ಕೂಡ ಯಾರಿಂದ ದೈವಶಕ್ತಿ ಪಡ್ಕೊಂಡಾರೆ? ಅವರು ಕೂಡ ಪರಮಾತ್ಮನ ಧ್ಯಾನ ಮಾಡಿನೇ ದೈವಶಕ್ತಿ ಪಡ್ಕೊಂಡಿದ್ದಾರಲ್ಲ. ಇವಾಗ ಉದಾಹರಣೆ, ಯಾರು ರಾಮ ಇರ್ಬೋದು, ಕೃಷ್ಣ ಇರ್ಬೋದು. ನೋಡ್ರಿ, ಆಂಜನೇಯ ಈಗ ಸದಾಕಾಲ ಆಂಜನೇಯ ಸದಾಕಾಲಕ್ಕೆ ಆನಂದವಾಗಿದ್ದಾನಲ್ಲ. ಸದಾಕಾಲಕ್ಕೆ ಆನಂದವಾಗಿರೋಕ್ಕೆ ಯಾರು ನಿಡ್ಕೊಂಡಾನ? ದೇಹ ಇಲ್ದತ್ತು ನಿಡ್ಕೊಂಡಾನ. ನಾವು ದೇಹ ಇರೋ ಅದೇ ಆಂಜನೇಯ ನಿಡ್ಕೊಂಡಿವಿ. ಅವಾಗವಾಗ ನಗುತ್ತೀವಿ, ಅವಾಗವಾಗ ಅಳುತ್ತೀವಿ. ಯಾಕೆ? ಅವರು ದೇಹ ಇರೋರು ಪರಮಾತ್ಮನಿಂದ ಸ್ವಲ್ಪ ತುಂಬ್ಕೊಂಡಾರ. ನಮಗೆ ಕೊಡಂದ್ರೆ ಎಷ್ಟು ಕೊಡ್ತಾರೆ? ಸ್ವಲ್ಪ ಕೊಟ್ಟಿರ್ತಾರೆ. ಅದಕ್ಕೆ ಸ್ವಲ್ಪೇ ಪಡಿತೀವಿ. ಅದಕ್ಕೆ ನಾವು ಸದಾ ಕಾಲಕ್ಕೆ ಆನಂದವಾಗಿರ್ಬೇಕಂದ್ರೆ ಯಾರು ನಿಡ್ಕೋಬೇಕು? ನಿರಾಕಾರ ಸಾಗರದಷ್ಟು ಶಕ್ತಿ ಇರೋ ಪರಮಾತ್ಮನ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಭಗವಂತನೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವವರಾಗಿದ್ದಾರೆ. ನೋಡಿ, ತಂದೆಯು ಹೇಳುತ್ತಾರೆ, ನಾನು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತೇನೆ, ಆದ್ದರಿಂದ ನೀವು ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ಕಳೆಯುವವು. ಅಂದಾಗ ಇದನ್ನು ಪಕ್ಕಾ ನೆನಪಿಟ್ಟುಕೊಳ್ಳಿ, ಏಕೆಂದರೆ ತಂದೆಯು ಪತಿತ ಪಾವನನಲ್ಲವೇ? ಅವರು ಇದನ್ನೇ ಹೇಳುತ್ತಾರೆ, ಯಾವಾಗ ನೀವು ನನ್ನನ್ನು ಪತಿತ ಪಾವನನೆಂದು ಹೇಳುತ್ತೀರಿ, ಅಂದ ಮೇಲೆ ನೀವು ತಮೋಪ್ರಧಾನರಾಗಿದ್ದೀರಿ, ಬಹಳ ಪತಿತರಾಗಿದ್ದೀರಿ. ಆದ್ದರಿಂದ ನೀವು ಪಾವನರಾಗಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನಿಮ್ಮ ಸುಖದ ದಿನಗಳು ಬರಲಿವೆ, ದುಃಖದ ದಿನಗಳು ಕಳೆದು ಹೋಯಿತು. ಹೇ ದುಃಖಹರ್ತ ಸುಖಕರ್ತ ಎಂದು ಕರೆಯುತ್ತೀರಿ, ಅಂದ ಮೇಲೆ ಅರ್ಥಕೊಂಡಿದ್ದೀರಲ್ಲವೇ? ಅವಶ್ಯವಾಗಿ ಸತ್ಯುಗದಲ್ಲಿ ಎಲ್ಲರೂ ಸುಖಿಯಾಗಿರುತ್ತೀರಿ. ಅಂದ ಮೇಲೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ. ಬಾಬಾ ಏನಂತಾರೆ, ಸತ್ಯುಗದಾಗ ಸುಖಿ ಅಂದರೆ ಅಲ್ಲಿ ಬಾಬಾ ದೈವಶಕ್ತಿ ತುಂಬಿರ್ತಾರಲ್ಲ, ಎಲ್ಲದರಲ್ಲಿ ಒಳ್ಳೆಯ ಗುಣಗಳೇ, ಇನ್ನೊಬ್ಬರಿಗೆ ಸುಖ ಕೊಡಬೇಕನ್ನೋ ಗುಣಗಳೇ ಇರ್ತವೆ. ದೇವತೆಗಳ ಕೈ ಹೆಂಗಿರ್ತದೆ? ಕೊಡುವಂಥ ಗುಣ. ಅಲ್ಲಿ ಪ್ರಕೃತಿ ಕೂಡ ಸುಖನೇ ಕೊಡ್ತಾ ಇರ್ತೈತೆ, ಪಂಚತತ್ವಗಳು ಎಲ್ಲವೂ. ಅಲ್ಲಿ ನಾವು ಸುಖವಾಗಿರೋಕ್ಕೆ ಸಾಧ್ಯ. ಇಲ್ಲಿ ಎಲ್ಲ ದುಃಖ ಕೊಡುವಂಥ ಜಗತ್ತಿನಾಗ ನಾವು ಸುಖ ಇರೋಕ್ಕೆ ಸಾಧ್ಯ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದು ಸಂಗಮ ಯುಗವಾಗಿದೆ. ಅಂಬಿಗನು ನಿಮ್ಮನ್ನು ಪಾರು ಮಾಡುತ್ತಾರೆ. ಬಾಕಿ ಇದರಲ್ಲಿ ಯಾವುದೇ ಸ್ಥೂಲ ಅಂಬಿಗನ ಮಾತಿಲ್ಲ. ನನ್ನ ಜೀವನದ ದೋಣಿಯನ್ನು ಪಾರು ಮಾಡು ಎಂದು ಮಹಿಮೆ ಮಾಡುತ್ತಾರೆ. ಈಗ ಕೇವಲ ಒಬ್ಬರ ದೋಣಿಯಷ್ಟೇ ಪಾರು ಆಗುವುದಿಲ್ಲ,
ಆಗುವುದಿಲ್ಲವಲ್ಲವೇ? ಇಡೀ ಪ್ರಪಂಚದ ದೋಣಿಯನ್ನು ಪಾರು ಮಾಡಬೇಕಾಗಿದೆ. ಇಡೀ ಪ್ರಪಂಚವೇ ಒಂದು ಬಹಳ ದೊಡ್ಡ ಹಡಗು ಆಗಿದೆ. ಇದನ್ನು ತಂದೆಯು ಪಾರು ಮಾಡುತ್ತಾರೆ ಅಂದ ಮೇಲೆ ನೀವು ಮಕ್ಕಳು ಬಹಳ ಖುಷಿಯನ್ನು ಆಚರಿಸಬೇಕು. ಏಕೆಂದರೆ ನಿಮಗಾಗಿ ಸದಾ ಖುಷಿ ಇದೆ. ಸದಾ ಕ್ರಿಸ್ಮಸ್ ಆಗಿದೆ. ಯಾವಾಗಿನಿಂದ ನಿಮಗೆ ತಂದೆಯು ಸಿಕ್ಕಿದ್ದಾರೆಯೋ ಆಗಿನಿಂದಲೂ ನಿಮ್ಮದು ಸದಾ ಕ್ರಿಸ್ಮಸ್ ಆಗಿದೆ. ಆದ್ದರಿಂದ ಅತೀಂದ್ರಿಯ ಸುಖದ ಗಾಯನವಿದೆ ನೋಡಿ. ಇವರು ಸದಾ ಖುಷಿಯಲ್ಲಿರುತ್ತಾರೆ. ಏಕೆ? ಅರೆ, ಬೇಹದ್ದಿನ ತಂದೆಯು ಸಿಕ್ಕಿದ್ದಾರೆ. ಅವರು ನಮಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಇದು ನಿತ್ಯದ ಖುಷಿಯಾಗಿರಬೇಕಲ್ಲವೇ? ಬೇಹದ್ದನ್ನೇ ತಂದೆಯು ಓದಿಸುತ್ತಿದ್ದಾರೆ. ವಾಹ್! ಇದನ್ನು ಯಾರಾದರೂ ಎಂದಾದರೂ ಕೇಳಿದ್ದೀರಾ? ಭಗವಂತನೇ ನಮಗೆ ಓದಿಸ್ತಾನೆ ಅನ್ನೋದು ಯಾವಾಗಾದರೂ ಕೇಳಿದ್ವಾ? ಕಲ್ಪನೆ ಕೂಡ ಮಾಡಿರಲಿಲ್ಲ. ಬಾಬಾ ಏನಂತಾರೆ, ಗೀತೆಯಲ್ಲಿಯೂ ಭಗವಾನ್ ವಾಕ್ಯವಿದೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಹೇಗೆ ಅಲ್ಲಿ ಬ್ಯಾರಿಸ್ಟರಿ ಯೋಗ, ನರ್ಸರಿ ಯೋಗವನ್ನು ಕಲಿಸುತ್ತಾರೆ, ಹಾಗೆಯೇ ನೀವು ಆತ್ಮಗಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ. ನೀವಿಲ್ಲಿ ರಾಜಯೋಗವನ್ನು ಕಲಿಯಲು ಬರುತ್ತೀರಲ್ಲವೇ? ಅಂದರೆ ಬ್ಯಾರಿಸ್ಟರಿ ಯೋಗ, ಸರ್ಜನರಿ ಯೋಗ ಅಂದರೆ ಡಾಕ್ಟರ್ ಆಗೋದನ್ನು, ಬ್ಯಾರಿಸ್ಟರಿ ಅಂದರೆ ವಕೀಲ ಆಗೋದನ್ನು ಕಲಿಸ್ತಾರೆ. ಇಲ್ಲಿ ರಾಜಯೋಗ ಅಂದರೆ ಬಾಬಾ ಇಲ್ಲಿ ಏನು ಮಾಡ್ತಾರೆ, ರಾಜರನ್ನಾಗಿ ಮಾಡ್ತಾರೆ. ಅಂದರೆ ರಾಜರಾಗಿ ಎಲ್ಲ ಪ್ರಜೆಗಳನ್ನ ಸುಖದಲ್ಲಿ ನಡೆಸುವಂಥವರು. ಅಂದರೆ ಮತ್ತೆ ತಾನು ರಚನೆ ಮಾಡಿದ ಈ ಸೃಷ್ಟಿಯನ್ನು ನಡೆಸ್ಕೊಂಡು ಹೋಗಿರ್ಬೇಕಲ್ಲ. ಇವಾಗ ತನ್ನಲ್ಲಿರುವ ಶಕ್ತಿಗಳನ್ನೆಲ್ಲ ಮಕ್ಕಳಿಗೆ ತುಂಬ್ತಾನೆ. ಸೃಷ್ಟಿನ ನಡೆಸ್ಕೊಂಡು ಹೋಗೋರನ್ನ ಮಾಡ್ತಾನೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ. ಅಂದ ಮೇಲೆ ರಾಜಯೋಗವನ್ನು ಕಲಿತು ಪೂರ್ಣ ಮಾಡಬೇಕಲ್ಲವೇ? ಬಿಟ್ಟು ಹೊರಟು ಹೋಗಬಾರದು. ಓದಲು ಬೇಕು ಮತ್ತು ಚೆನ್ನಾಗಿ ಧಾರಣೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಶಿಕ್ಷಕರು ಧಾರಣೆ ಮಾಡಿಸುವುದಕ್ಕಾಗಿಯೇ ಓದಿಸುತ್ತಾರೆ. ಪ್ರತಿಯೊಬ್ಬರು ತಮ್ಮದೇ ಆದ ಬುದ್ಧಿ ಇರುತ್ತದೆ. ಕೆಲವರದು ಉತ್ತಮ, ಕೆಲವರದು ಮಧ್ಯಮ, ಇನ್ನು ಕೆಲವರದು ಕನಿಷ್ಠ. ಅಂದಾಗ ತಂದೆಯೊಂದಿಗೆ ಕೇಳಿಕೊಳ್ಳಿ, ನಾನು ಉತ್ತಮನಾಗಿದ್ದೇನೆ, ಮಧ್ಯಮನಾಗಿದ್ದೇನೆ ಅಥವಾ ಕನಿಷ್ಠನಾಗಿದ್ದೇನೆ? ತಮ್ಮನ್ನು ತಾವೇ ಗುರುತಿಸಿಕೊಳ್ಳಿ. ನಾನು ಈ ಶ್ರೇಷ್ಠಾತಿ ಶ್ರೇಷ್ಠ ಪರೀಕ್ಷೆಯನ್ನು ತೇರ್ಗಡೆ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯನಾಗಿದ್ದೇನೆ. ನಾನು ಸರ್ವಿಸ್ ಮಾಡುತ್ತೇನೆಯೇ? ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಸೇವಾದಾರಿಗಳಾಗಿ ತಂದೆಯನ್ನು ಅನುಕರಣೆ ಮಾಡಿ. ಏಕೆಂದರೆ ನಾನು ಸರ್ವಿಸ್ ಮಾಡುತ್ತೇನಲ್ಲವೇ? ನಾನು ಬಂದಿರುವುದೇ ಸರ್ವಿಸ್ ಮಾಡುವುದಕ್ಕಾಗಿ ಮತ್ತು ಪ್ರತಿನಿತ್ಯವೂ ಸರ್ವಿಸ್ ಮಾಡುತ್ತೇನೆ. ಏಕೆಂದರೆ ರಥವನ್ನು ತೆಗೆದುಕೊಂಡಿದ್ದೇನೆ ಅಲ್ಲವೇ? ರಥವು ಶಕ್ತಿಶಾಲಿಯಾಗಿದೆ, ಚೆನ್ನಾಗಿದೆ ಮತ್ತು ಸದಾ ಇವರು ಸರ್ವಿಸ್ ಮಾಡುತ್ತಾರೆ. ಬಾಪ್ದಾದ ಈ ರಥದಲ್ಲಿ ಸದಾ ಇರುತ್ತಾರೆ. ಭಲೆ ಇವರ ಶರೀರವು ರೋಗಿಯಾಗಿರಬಹುದು, ನಾನಂತೂ ಕುಳಿತಿದ್ದೇನಲ್ಲವೇ? ಅಂದರೆ ಬ್ರಹ್ಮ ತಂದೆಗೆ ಅಸ್ತಮ ಇತ್ತಲ್ಲ. ಆದರೆ ಬಾಬಾ ಏನಂತಾನೆ, ನಾನು ಸರ್ವಶಕ್ತಿವಂತ, ಆ ಶರೀರದಲ್ಲಿ ಕುಳಿತು ನಡೆಸ್ತೀನಿ ಅಂತ ಹೇಳ್ತಾರೆ. ನಾನು ಇವರಲ್ಲಿ ಕುಳಿತು ಬರೆಯುತ್ತೇನೆ. ಒಂದು ವೇಳೆ ಇವರು ಮಾತನಾಡಲು ಸಾಧ್ಯವಾಗದಿದ್ದರೆ ನಾನು ಇವರಲ್ಲಿ ಬಂದು ಬರೆಯುತ್ತೇನೆ. ಇದರಿಂದ ಮುಳ್ಳಿಯನ್ನು ತಪ್ಪಿಸುವುದಿಲ್ಲ. ಎಲ್ಲಿಯವರೆಗೆ ಬರೆಯಲು ಸಾಧ್ಯವೋ, ಕುಳಿತುಕೊಳ್ಳಲು ಸಾಧ್ಯವೋ ಅಲ್ಲಿಯವರೆಗೆ ನಾನು ಮುಳ್ಳಿಯನ್ನು ನುಡಿಸುತ್ತೇನೆ. ಮಕ್ಕಳಿಗೆ ಬರೆದು ಕಳಿಸುತ್ತೇನೆ, ಏಕೆಂದರೆ ನಾನು ಸೇವಾದಾರಿಯಲ್ಲವೇ? ಅಂದಾಗ ತಂದೆಯು ಬಂದು ತಿಳಿಸುತ್ತಾರೆ, ನೀವು ತಮ್ಮನ್ನು ನಿಶ್ಚಯ ಬುದ್ಧಿಯವರಾಗಿ, ಆತ್ಮ ಎಂದು ತಿಳಿದು ನಿಶ್ಚಯ ಬುದ್ಧಿಯವರಾಗಿ ಸೇವೆಯಲ್ಲಿ ತೊಡಗಿರಿ. ತಂದೆಯ ಸೇವೆ ಈಶ್ವರೀಯ ಸೇವೆಯಾಗಿದೆ. ಹೇಗೆ ಆ ರಾಜರು ಆನ್ ಈಸ್ ಮೆಜೆಸ್ಟಿ ಸರ್ವಿಸ್ ಎಂದು ಬರೆಯುತ್ತಾರೆ, ನೀವೇನು ಹೇಳುತ್ತೀರಿ? ಇದು ಮೆಜೆಸ್ಟಿಗಿಂತಲೂ ಉತ್ತಮ ಸೇವೆಯಾಗಿದೆ. ಏಕೆಂದರೆ ತಂದೆಯು ಮಹಾರಾಜನನ್ನಾಗಿ ಮಾಡುತ್ತಾರೆ. ಇದನ್ನು ಸಹ ನೀವು ತಿಳಿದುಕೊಳ್ಳುತ್ತೀರಿ. ಅವಶ್ಯವಾಗಿ ನಾವು ವಿಶ್ವದ ಮಾಲೀಕರಾಗುತ್ತೇವೆ. ನೀವು ಮಕ್ಕಳಲ್ಲಿ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುವರೋ ಅವರಿಗೆ ಮಹಾವೀರರೆಂದು ಹೇಳಲಾಗುತ್ತದೆ. ಅಂದಾಗ ಇದನ್ನು ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ. ಯಾರು ಮಹಾವೀರರಾಗಿದ್ದಾರೆ? ತಂದೆಯ ಆದೇಶದಂತೆ ನಡೆಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಸಹೋದರ ದೃಷ್ಟಿಯಿಂದ ನೋಡಿ. ತಂದೆಯು ತಮ್ಮನ್ನು ಸಹೋದರರ ತಂದೆ ಎಂದು ತಿಳಿಯುತ್ತಾರೆ ಮತ್ತು ಸಹೋದರರನ್ನೇ ನೋಡುತ್ತಾರೆ, ಎಲ್ಲರನ್ನೂ ನೋಡುವುದಿಲ್ಲ. ಇದು ಜ್ಞಾನವಾಗಿದೆ. ಶರೀರವಿಲ್ಲದೆ ಯಾರೂ ಕೇಳಲು ಸಾಧ್ಯವಿಲ್ಲ, ಮಾತನಾಡಲು ಸಾಧ್ಯವಿಲ್ಲ. ನಿಮಗೆ ತಿಳಿದಿದೆ, ನಾನು ಈ ಶರೀರದಲ್ಲಿ ಬಂದಿದ್ದೇನೆ, ಈ ಶರೀರದ ಆಧಾರವನ್ನು ತೆಗೆದುಕೊಂಡಿದ್ದೇನೆ. ಶರೀರವಂತೂ ಎಲ್ಲರಿಗೂ ಇದೆ. ಆತ್ಮವು ಇಲ್ಲಿ ಶರೀರದ ಜೊತೆಯಲ್ಲಿಯೇ ಓದುತ್ತಿದೆ. ಅಂದಾಗ ಈಗ ಆತ್ಮಗಳು ತಿಳಿದುಕೊಳ್ಳಬೇಕು, ತಂದೆಯು ನಮಗೆ ಓದಿಸುತ್ತಿದ್ದಾರೆ. ತಂದೆಯು ಎಲ್ಲಿ ಕುಳಿತಿದ್ದಾರೆ? ಅಕಾಲ ಸಿಂಹಾಸನದಲ್ಲಿ. ಅಂದರೆ ಬ್ರಹ್ಮ ತಂದೆ ಭ್ರುಕುಟಿಯ ಮಧ್ಯದಲ್ಲಿ.
ಪ್ರತಿಯೊಂದು ಆತ್ಮವು ಅಕಾಲ ಮೂರ್ತಿಯಾಗಿದೆ, ಅದೆಂದೂ ವಿನಾಶವಾಗುವುದಿಲ್ಲ. ಆತ್ಮವು ನೀರಿನಲ್ಲಿ ಮುಳುಗುವುದಾಗಲಿ ಬೆಂಕಿಯಲ್ಲಿ ಸುಡುವುದಾಗಲಿ ಆಯುಧಗಳಿಂದ ಕತ್ತರಿಸುವುದಕ್ಕಾಗಲಿ ಆಗುವುದಿಲ್ಲ ಅಥವಾ ಚಿಕ್ಕ ದೊಡ್ಡ ಗಾತ್ರದಲ್ಲೂ ಇರುವುದಿಲ್ಲ. ಶರೀರವು ಚಿಕ್ಕದು ದೊಡ್ಡದಿರುತ್ತದೆ, ಆದರೆ ಅಂದಾಗ ಪ್ರಪಂಚದಲ್ಲಿ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆಯೋ ಅವರಲ್ಲಿ ಯಾವ ಆತ್ಮಗಳಿವೆಯೋ ಅವರ ಸಿಂಹಾಸನವು ಈ ಭ್ರುಕುಟಿಯಾಗಿದೆ. ಶರೀರವು ಭಿನ್ನ ಭಿನ್ನವಾಗಿದೆ. ಕೆಲವರ ಅಕಾಲ ಸಿಂಹಾಸನ ಪುರುಷನದು, ಕೆಲವರದು ಸ್ತ್ರೀಯರದು, ಕೆಲವರದು ಮಕ್ಕಳದು ಆಗಿದೆ. ಯಾರೊಂದಿಗೆ ನೀವು ಮಾತನಾಡುತ್ತೀರಿ ಎಂದರೆ ಇದನ್ನೇ ತಿಳಿಯಿರಿ, ನಾವು ಆತ್ಮರಾಗಿದ್ದೇವೆ, ತಮ್ಮ ಸಹೋದರರೊಂದಿಗೆ ಮಾತನಾಡುತ್ತೇವೆ, ತಂದೆಯ ಸಂದೇಶ ಕೊಡುತ್ತೀರಿ. ಶಿವತಂದೆಯನ್ನು ನೆನಪು ಮಾಡಿದರೆ ಆತ್ಮದಲ್ಲಿ ಹಿಡಿದಿರುವ ತುಕ್ಕು ಬಿಟ್ಟು ಹೋಗುವುದು. ಹೇಗೆ ಚಿನ್ನದಲ್ಲಿ ಲೋಹವು ಬೆರಕೆಯಾದರೆ ಅದರ ಬೆಲೆಯು ಕಡಿಮೆಯಾಗುತ್ತದೆ, ಹಾಗೆಯೇ ನಿಮ್ಮ ಬೆಲೆಯೂ ಸಹ ಕಡಿಮೆಯಾಗಿಬಿಟ್ಟಿದೆ. ಈಗ ಸಂಪೂರ್ಣ ಮೌಲ್ಯಹೀನರಾಗಿ ಬಿಟ್ಟಿದ್ದೀರಿ. ಇದಕ್ಕೆ ದಿವಾಳಿ ಎಂದು ಕರೆಯಲಾಗುತ್ತದೆ. ಭಾರತವು ಎಷ್ಟು ಧನವಂತನಾಗಿತ್ತು, ಈಗ ಸಾಲ ತೆಗೆದುಕೊಳ್ಳುತ್ತಾ ಇರುತ್ತಾರೆ. ವಿನಾಶದಲ್ಲಂತೂ ಎಲ್ಲರ ಹಣವು ಸಮಾಪ್ತಿಯಾಗುವುದು. ಕೊಡುವವರು ತೆಗೆದುಕೊಳ್ಳುವವರು ಎಲ್ಲರೂ ಸಮಾಪ್ತಿಯಾಗಿ ಬಿಡುವರು. ಬಾಕಿ ಯಾರು ಅವಿನಾಶಿ ಜ್ಞಾನ ರತ್ನಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರು ಮತ್ತೆ ಬಂದು ತಮ್ಮ ಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯನ್ನು ಅನುಸರಿಸಿ ತಂದೆಯ ಸಮಾನ ಸೇವಾದಾರಿಗಳಾಗಬೇಕಾಗಿದೆ. ತಮ್ಮನ್ನು ತಾವೇ ಪರಿಶೀಲನೆ ಮಾಡಿಕೊಳ್ಳಬೇಕು. ನಾನು ಉತ್ತಮ ಪರೀಕ್ಷೆಯನ್ನು ತೇರ್ಗಡೆ ಮಾಡಿ ಉತ್ತಮ ಪದವಿಯನ್ನು ಪಡೆಯಲು ಯೋಗ್ಯನಾಗಿದ್ದೇನೆಯೇ? 2ನೇ ಪಾಯಿಂಟ್. ತಂದೆಯ ಆದೇಶದಂತೆ ನಡೆದು ಮಹಾವೀರರಾಗಬೇಕಾಗಿದೆ. ಹೇಗೆ ತಂದೆಯು ಆತ್ಮಗಳನ್ನು ನೋಡುತ್ತಾರೆ, ಆತ್ಮಗಳಿಗೆ ಓದಿಸುತ್ತಾರೆ, ಅದೇ ರೀತಿ ಆತ್ಮ ಸಹೋದರನನ್ನು ನೋಡಿ ಮಾತನಾಡಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಆತ್ಮನ್ನೇ ನೋಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ದೇಹವನ್ನು ನೋಡಿದಾಗ ನೆಗೆಟಿವ್ ಸಂಕಲ್ಪ, ವೇಸ್ಟ್ ಥಾಟ್ಸ್ ಶುರುವಾಗ್ತವೆ, ದೇಹಕ್ಕೆ ಸಂಬಂಧಪಟ್ಟ ವಿಚಾರಗಳು ಬರ್ತವೆ. ಆತ್ಮನ ನೋಡಿದಾಗ ಆತ್ಮ ಪವಿತ್ರ ಸ್ವರೂಪ, ಅಲ್ಲಿ ಶುದ್ಧ ಸಂಕಲ್ಪಗಳೇ ಇರ್ತವೆ. ವರದಾನ. ಶ್ರೇಷ್ಠತೆಯ ಆಧಾರದ ಮೇಲೆ ಸಮೀಪತೆಯ ಮೂಲಕ ಕಲ್ಪದ ಶ್ರೇಷ್ಠ ಪ್ರಾರಬ್ಧವನ್ನು ತಯಾರು ಮಾಡಿಕೊಳ್ಳುವಂಥ ವಿಶೇಷ ಪಾತ್ರಧಾರಿ ಭವ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಎಷ್ಟೆಷ್ಟು ನಾವು ಶ್ರೇಷ್ಠರಾಗಿರ್ತೀವೋ ಅಷ್ಟಷ್ಟು ತಂದೆಗೆ ಸಮೀಪ. ಅಂದರೆ ಶ್ರೀಮತದಲ್ಲಿದ್ದಷ್ಟು ಏಕರಸದಲ್ಲಿ ಯೋಗ ಇರ್ತತೆ, ಸದಾ ಬಾಬಾನ ಜೊತೆಗೆ ಇಟ್ಕೊಂಡಿರ್ತೀವಿ. ಇಲ್ಲಿ ಸಮೀಪ ಇದ್ದಷ್ಟು ಅಲ್ಲಿ ಪರಂಧಾಮದಾಗೂ ಹತ್ತಿರದಲ್ಲಿ ಕೊಡ್ತೀವಿ. ಮತ್ತು ಸತ್ಯಯುಗದಲ್ಲಿ ಬ್ರಹ್ಮ ತಂದೆ ಹತ್ರ ಕೃಷ್ಣನ ಸಮೀಪ ಸಂಬಂಧ ಸಂಪರ್ಕದಲ್ಲಿ ಬರ್ತೀವಿ. ಅಂದರೆ ನೋಡ್ರಿ, ಭಾಳ ಸೂಕ್ಷ್ಮ ಐತೆ ಇದು ಜ್ಞಾನ. ಅಂದರೆ ನಾವು ಕೃಷ್ಣನ ಜೊತೆಗೆ ಹುಟ್ಟಿ ಬಂದರೂ ಕೂಡ ಅರಮನೆಯಲ್ಲಿರೋರು ಕೃಷ್ಣನ್ ನೋಡ್ತಾರೆ, ಮತ್ತು ಅರಮನೆಯಿಂದ ಹೊರಗಡೆ ಇರೋರು ಕೃಷ್ಣನ್ ನೋಡಲ್ಲ ಅಂತಾರೆ ಬಾಬಾ. ಅಂದರೆ ನೋಡ್ರಿ, ಎಲ್ಲದಕ್ಕೂ ಪುರುಷಾರ್ಥ ಆಧಾರ, ಸಮೀಪತೆ ಈ ಥರ. ಆಮೇಲೆ ಮತ್ತೆ ಏನು ಹೇಳಿದರು? ಈ ಥರ ಸಮೀಪತೆ ಮೂಲಕ ಶ್ರೇಷ್ಠ ಪ್ರಾರಬ್ಧ ತಯಾರು ಮಾಡಿಕೊಳ್ಳ್ರಿ ಅಂತಾರೆ. ಅಂದರೆ ಅಲ್ಲಿ ಲಕ್ಷ್ಮೀನಾರಾಯಣ ಮಹಾರಾಜ ಮಹಾರಾಣಿ ಆಗಿದ್ದರೆ ಸಮೀಪ ಅಂದ್ರೇನು? ಅವರ ಪರಿವಾರದಲ್ಲಿ ಬರೋದು. ಆಮೇಲೆ ನೋಡ್ರಿ, ಮಹಾರಾಜ ಮಹಾರಾಣಿ ಸಿಂಹಾಸನದ ಮೇಲೆ ಕುಂತ್ರೆ ಆ ಅಕ್ಕಪಕ್ಕದ ಕುರ್ಜಿಗಳಲ್ಲಿ ಕೂತಿರ್ತಾರಲ್ಲ, ಅಂದರೆ ಪರಿವಾರದಲ್ಲಿ ರಾಜ್ಯಸಭೆಯಲ್ಲಿ ಕುಳಿತುಕೊಳ್ಳೋರು. ಈ ಥರ ಇಂಥ ಶ್ರೇಷ್ಠ ಪ್ರಾರಬ್ಧ ಪ್ರಾಪ್ತಿ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಈ ಮರುಜೀವ ಜೀವನದಲ್ಲಿ ಶ್ರೇಷ್ಠತೆಗೆ 2 ಮಾತುಗಳಿವೆ: ಸದಾ ಪರೋಪಕಾರಿಯಾಗಿರುವುದು, ಬಾಲ ಬ್ರಹ್ಮಚಾರಿಯಾಗಿರುವುದು. ಯಾವ ಮಕ್ಕಳು ಈ 2 ಮಾತುಗಳಲ್ಲಿ ಆದಿಯಿಂದ ಅಂತ್ಯದವರೆಗೆ ಅಖಂಡವಾಗಿದ್ದಾರೆ, ಯಾವುದೇ ಪ್ರಕಾರದ ಅಪವಿತ್ರತೆ ಅರ್ಥಾತ್ ಸ್ವಚ್ಛತೆಯು ಮತ್ತೆ ಮತ್ತೆ ಖಂಡನೆಯಾಗಿಲ್ಲ, ಹಾಗೂ ವಿಶ್ವದ ಪ್ರತಿ ಮತ್ತು ಬ್ರಾಹ್ಮಣ ಪರಿವಾರದ ಪ್ರತಿ ಸದಾ ಯಾರು ಉಪಕಾರಿಯಾಗಿದ್ದಾರೆ ಅಂಥ ವಿಶೇಷ ಪಾತ್ರಧಾರಿಗಳು ಸದಾ ಬಾಪ್ತಾದರವರ ಸಮೀಪದಲ್ಲಿರುತ್ತಾರೆ ಮತ್ತು ಅವರ ಪ್ರಾರಬ್ಧವು ಇಡೀ ಕಲ್ಪಕ್ಕಾಗಿ ಶ್ರೇಷ್ಠರಾಗಿ ಬಿಡುತ್ತಾರೆ. ಸ್ಲೋಗನ್. ಸಂಕಲ್ಪವು ವ್ಯರ್ಥವಿದೆ ಎಂದರೆ ಅನ್ಯ ಎಲ್ಲ ಖಜಾನೆಗಳು ಸಹ ವ್ಯರ್ಥವಾಗಿ ಬಿಡುತ್ತವೆ.
ಏನು ಹೇಳಿದರು ಬಾಬಾ? ಸಂಕಲ್ಪ ವ್ಯರ್ಥ ಆಯ್ತಂದರೆ ಎಲ್ಲ ಖಜಾನೆ ವ್ಯರ್ಥವಾಗ್ತವೆ. ಅಂದ್ರೇನು? ಈಗ ನಾವು ಅಮೃತ ವೇಳೆ ಯೋಗ ಮಾಡಿವಿ, ಶಾಂತಿಯ ಸ್ಥಿತಿಯಲ್ಲಿದ್ದೀವಿ. ಈಗ ಮತ್ತೇನು ಮಾಡಿದ್ವಿ? ಏನೋ ಫೋನ್ ಮೂಲಕ ವ್ಯರ್ಥ ಮಾತುಗಳಲ್ಲಿ ಹೋದ್ವಿ ಅಂದರೆ ಆ ಶಾಂತಿಯ ಸ್ಥಿತಿ ಎಲ್ಲ ಗಾಯಬ ಆಗ್ಬಿಡ್ತದೆ. ಅಂದರೆ ಆ ಖಜಾನೆನ ತುಂಬ್ಕೊಂಡಿದ್ರು ಕೂಡ ಅದನ್ನು ಅನುಭವಿಸೋಕ್ಕಾಗಲಿಲ್ಲ ವ್ಯರ್ಥ ಮಾತುಗಳಲ್ಲಿ ಹೋಗೋದ್ರಿಂದ. ಅದಕ್ಕೆ ಎಲ್ಲದೂ ವ್ಯರ್ಥ ಆಗ್ತೈತಿ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಸೂಚನೆ: ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುವುದಕ್ಕೆ ಜ್ಞಾನವನ್ನು ಕೇಳುವುದು ಹೇಳುವುದರ ಜೊತೆಯಲ್ಲಿ ಈಗ ಬ್ರಹ್ಮ ತಂದೆಯ ಸಮಾನ ಅಶರೀರಿಯಾಗುವ ಅಭ್ಯಾಸದ ಮೇಲೆ ವಿಶೇಷ ಗಮನ ಕೊಡಿ. ಹೇಗೆ ಬ್ರಹ್ಮ ತಂದೆಯು ಸಾಕಾರ ಜೀವನದಲ್ಲಿ ಕರ್ಮಾತೀತರಾಗುವುದರ ಮೊದಲು ಭಿನ್ನ ಮತ್ತು ಪ್ರಿಯರಾಗುವ ಅಭ್ಯಾಸದ ಪ್ರತ್ಯಕ್ಷ ಅನುಭವ ಮಾಡಿಸಿದರು. ಅಂದರೆ ಎಷ್ಟೆಷ್ಟು ಆತ್ಮಿಕ ಸ್ಥಿತಿಯಲ್ಲಿರ್ತೀವೋ ಈ ದೇಹದ ಜಗತ್ತಿನಿಂದ ಭಿನ್ನ ಮತ್ತು ಪ್ರಿಯ ಅಂದರೆ ಸ್ವಯಂ ಪ್ರಿಯ, ಪ್ರಭುಪ್ರಿಯ ಮತ್ತು ಲೋಕಪ್ರಿಯ ಅನುಭವ ಮಾಡಿಸಿದರು. ಸೇವೆಯನ್ನು ಅಥವಾ ಯಾವುದೇ ಕರ್ಮವನ್ನು ಬಿಟ್ಟಿಲ್ಲ, ಆದರೆ ಭಿನ್ನರಾಗಿ ಕೊನೆಯ ದಿನವೂ ಮಕ್ಕಳ ಸೇವೆ ಸಮಾಪ್ತಿ ಮಾಡಿದರು. ಈ ರೀತಿ ಫಾಲೋ ಫಾದರ್ ಮಾಡಿ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.